ಹಾಯ್ ಎಲ್ಲ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಆಫ್ ಚಂದು ಬ್ಲಾಗ್ಸ್ ಅಂತೇಳಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಕೂಡ ನನಗೆ ಸಪೋರ್ಟ್ ಮಾಡೋ ಥರ ಶೇರ್ ಮಾಡಿ, ಅವರು ಕೂಡ ನನಗೆ ಸಪೋರ್ಟ್ ಮಾಡಲಿ. ಹಾಗೆ ನಿಮಗೆ ಯಾವ ರೀತಿ ವೀಡಿಯೋಸ್ ನೋಡೋಕ್ಕೆ ಇಷ್ಟ ಆಗುತ್ತೆ ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ. ಆ ರೀತಿ ವೀಡಿಯೋಸ್ನ ನಾನು ಮಾಡ್ತೀನಿ. ನನ್ನ ಮಕ್ಕಳೆಲ್ಲ ಫ್ರೆಂಡ್ಸ್ ಕಿರ್ಚಾಡ್ತಾ ಇರೋದು ಪಕ್ಕದಲ್ಲಿ ಎದುರುಗಡೆ ಮನೆಯಲ್ಲಿದ್ದಾರೆ ಅವರು. ಓಕೆ ಫ್ರೆಂಡ್ಸ್, ಇವತ್ತಿನ ದಿನ ಅಲ್ಲಿ ತಾಯಿ ಮನೆ ಅದಾದಮೇಲೆ ಬೆಳಗ್ಗೆ ಎದ್ಬಿಟ್ಟು ಮಕ್ಕಳಿಗೆ ಮಾತ್ರ ಸ್ನಾನ ಮಾಡಿಸ್ಕೊಂಡು ನಾವಿನ್ನೇನು ಬೆಳಗ್ಗೆ ಎದ್ದು ಎಲ್ಲ ತಿಂಡಿ ಎಲ್ಲ ತಿಂದ್ಬಿಟ್ಟು ಪಾಪ ನಾವು ಹೊರಟ್ವಿ. ನಮಗೆ ಎಲ್ಲ ಸ್ನಾನ ಮಾಡೋಕ್ಕೆ ಕೇಳಿದ್ರು. ಪಾಪ ನಾವು ಮಾಡಲಿಲ್ಲ, ನೀರು ಕಾಯಿಸಿದ್ರು. ನಾವು ಮಾಡಲಿಲ್ಲ, ಯಾಕಂದರೆ ನಾವೇನು ಇದ್ರೂ ಬೆಂಗಳೂರು ರೀಚ್ ಆಗ್ತೀವಲ್ಲ, ಬೇಕಾದರೆ ಹೋಗಿ ಟಯರ್ಡ್ ಆಗಿರುತ್ತೆ ಮಾಡೋಣ ಅಂದ್ಬಿಟ್ಟು ಅಮ್ಮಗೆ ಮತ್ತು ಮಂಜುಗೆ ಮಾಡಿಸಿದ್ವಿ. ಈಗ ಬಂದು ನಮ್ಮ ಅಜ್ಜಿಯ ಮನೆ ಅಂದರೆ ನನ್ನ ತಾಯಿಯ ತಂಗಿಯ ಮನೆಗೆ ಹೊರಟಿದ್ದೀವಿ. ನನ್ನ ತಾಯಿದು ನಮ್ಮನಿಗೆ ತಾಯಿ ಇಲ್ಲ, ಅವ್ರ ತಂಗಿ ಮನೆ ಅಂದರೆ ಅವ್ರಿಗೆ ಚಿಕ್ಕಮ್ಮ ಆಗ್ತಾರೆ, ನಮಗೆ ಅಜ್ಜಿ ಆಗ್ತಾರೆ. ಅವ್ರ ಮನೆಗೆ ಹೊರಟಿದ್ದೀವಿ. ಯಾಕೆಂದರೆ ಅವ್ರಿಗೆ ಬೆಂಗಳೂರಿಗೆ ಬಂದಾಗ ಹುಷಾರಿರಲಿಲ್ಲ ಫ್ರೆಂಡ್ಸ್. ನಮ್ಮ ತಾತಗೆ ಕಾಲೇನೋ ಫ್ರ್ಯಾಕ್ಚರ್ ಆಗಿತ್ತು ಅಂತೇಳಿ ನೋಡೋಕ್ಕೆ ಹೋಗೋಕ್ಕಾಗಿರಲಿಲ್ಲ ನನಗೆ. ಹಾಗಾಗಿ ಬಂದಿದ್ದೀವಲ್ಲ, ಹಾಗೆ ನೋಡ್ಕೊಂಡು ಹೋಗೋಣ, ನಾವು ಪ್ರತಿ ಸಲನೂ ಬರೋದಿಲ್ಲ ಊರ ಕಡೆ, ಬಂದಾಗ ಒಂದು ಟೈಮ್ ಹೋಗೋಣ ಅಂತ ಇನ್ನೊಂದು ಬೇರೆ ಕಡೆ ಹೋಗ್ತಾಯಿದ್ವಿ. ಈ ಸಲ ಈ ಸೈಡ್ ಬಂದಿದ್ದೀವಿ ಅಷ್ಟೇ. ಈಗ ಅದೇ ನಮಗೆ ಮನೆ ರೋಡ್ಗಳೇ ಗೊತ್ತಾಗಲ್ಲ ಫ್ರೆಂಡ್ಸ್, ಯಾವಾಗ ಒಂದು ಟೈಮ್ ಹೋಗ್ತೀವಲ್ವ. ಹಾಗಾಗಿ ನಾವು ಲಾಸ್ಟ್ ಟೈಮ್ ಬಂದಾಗ ನಮ್ಮ ತಾತನೇ ಕರ್ಕೊಂಡು ಹೋಗಿದ್ರು, ಬಂದು ಗಾಡಿಯಲ್ಲಿ ಬಸ್ಸಲ್ಲಿ ಬಂದಿದ್ವಿ. ಈ ಟೈಮ್ ಕಾರಲ್ಲಿ ಬಂದ್ವಲ್ಲ, ನಮ್ಗೆ ಆದರೂ ಗೊತ್ತಾಗಿಲ್ಲ ರೋಡು. ಅವ್ರು ಬರೋಂಗಿರಲಿಲ್ಲ, ಕುತ್ಕೊತಾರೆ ಪಾಪ, ಓಡಾಡೋಕ್ಕಾಗಲ್ಲ. ಮಕ್ಕಳು ಯಾರು ಸ್ಕೂಲ್ಗೆ ಹೋಗಿದ್ರಿಂದ ಯಾರು ಇರಲಿಲ್ಲ. ಇಬ್ಬರು ಸ್ಕೂಲ್ಗೆ ಹೋಗ್ತಾರೆ, ಒಬ್ಬಳು ಕಾಲೇಜ್ಗೆ ಹೋಗ್ತಾರೆ. ಒಬ್ಬಳು ಸ್ಕೂಲ್ಗೆ ಹೋಗ್ತಾರೆ, ಒಬ್ಬಳು ಕಾಲೇಜು, ಇನ್ನೊಬ್ಬಳು ಹಾಸ್ಟೆಲಲ್ಲಿ ಇದ್ದಾಳಂತೆ. ಅವ್ರಿಗೇ ಅಡ್ಮಿಷನ್ ಮಾಡಿಸೋದಕ್ಕೆ ಪಾಪ ಸಪ್ರೇಟಾಗಿ ಆಚೆ ಹೋಗಿದ್ರು. ನಮ್ಮ ಅಜ್ಜಿ ಅವ್ರು ಬರೋವ್ರಿಗೆ ಇರಿ ಅಂತ ಅದೇ ಹೇಳ್ತಾಯಿದ್ರು. ನಾನು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿದ್ದೆ ನೋಡಿ, ಇಲ್ಲೇ ಬೆಕ್ಕಿನ ಮರಿ ಹಾಕಿತ್ತು, 1 ತಿಂಗಳ ಮರಿ ಅಂತೆ. ನನಗೆ ಬೆಕ್ಕು, ನಾಯಿ ಈ ಥರ ಪ್ರಾಣಿಗಳನ್ನ ನೋಡಿದ್ರೆ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಎಲ್ಲಿ ನೋಡಿದ್ರು ಬಿಡಲ್ಲ. ನಾನು ಅದೇ ತಗೊಂಡು ಹೋಗೋಣ ಅಂತ ನಮ್ಮಮ್ಮ ಮುಟ್ತಾ ಇದ್ದಾಳೆ. ತಕ್ಷಣಕ್ಕೆ ಮುಟ್ಟಿ ರೂಢಿ ಇರಲಿಲ್ಲ, ಅವಳು ಬಂದು ನೋಡಿ ಹೊಡಿತಾಳೆ, ಓಡೋಗ್ತಾಳೆ. ಸರಿ ಅಂದ್ಬಿಟ್ಟು ಅದೇ ಮುಟ್ಟಿಸ್ತಾ ಇದ್ದೀನಿ. ಅವಳಿಗೆ ಭಯ ಕೂಡ ಇದೆ, ಆದರೂ ಹೊಡಿತಾಳೆ ಬಂದು ನೋಡಿ. ಹಾಗೆಯೇ ಅದಕ್ಕೆ ಅಜ್ಜಿ ಮನೆಯೆಲ್ಲ ಬಂದು ಮಾತಾಡಿಸಿ ತಾತನ್ನೆಲ್ಲ ಇವಾಗ ಬಿಕ್ಸಿಟ್ಟು ಇಟ್ಕೊಂಡು ಆಟಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀನಿ ನಾನು. ನಮ್ಮ ತಾಯಿ ಅಲ್ಲೆಲ್ಲ ಮಾತಾಡ್ಕೊಂಡು ಕೂತಿದ್ರು. ಇದ್ಬಿಟ್ಟು ಹೋಗಿ ಅಂತ ಹೇಳ್ತಾಯಿದ್ರು. ಪಾಪ ನಮಗೆ ಆಗಲಿಲ್ಲ, ಬಂದು ಈ ಥರ ಹೋಗೋದಕ್ಕೆ ಹಾಗೆ ಹೀಗೆ ಅಂತ ಹೇಳ್ತಾಯಿದ್ರು. ಒಂದಿನಕ್ಕೆ ಬಂದು ಹೋಗ್ತೀರಾ ಹಾಗೆ ಹೀಗೆ ಅಂತ ಅದೇ ಹೇಳ್ತಾಯಿದ್ರು. ನನ್ನ ಹಸ್ಬೆಂಡ್ಗೆ ಹೇಳು, ನಿಮ್ಮ ಮನೆಯವ್ರಿಗೆ ಹೇಳು, ಇದ್ಬಿಟ್ಟು ಹೋಗ್ರಿ, ನಾಳೆಗೆ ಹೋಗ್ರಿ, ನಾಡ್ದು ಹೋಗ್ರಿ ಅಂತ ಇದ್ದರು. ನನ್ನ ಹಸ್ಬೆಂಡು ಆ ಥರ ರಜೆ ಹಾಕಿ ಇರೋಕ್ಕಾಗಲ್ಲ, ನಮ್ಮದು ಶಾಪ್ ಇರೋದ್ರಿಂದ. ನಾವು ಒನ್ ಡೇ ಅದು 2 ಡೇಸ್ಗೆ ಹೋಗಿದ್ದೆ. ದೊಡ್ಡ ಇಚ್ಚು ಅವ್ರು ಇದ್ದಿದ್ದು ಸೈಲೆಂಟಾಗಿ ಇದ್ದರೆ ಹೇಗೋ, ಇಲ್ಲಾಂದರೆ ಸ್ಟಾರ್ಟ್ ಮಾಡ್ಕೊಂಬಿಡ್ತಾರೆ. 1 ದಿನ ಅಂತ ಬಂದು 2 ದಿನ ಆಗೋಯ್ತಾ ಅಂದ್ಬಿಟ್ಟು. ಬಟ್ ಎನಿ ಕಾಸ್ಟ್ ಅವತ್ತು ಸಂಜೆನೇ ನಾವು ಬೆಂಗಳೂರಿಗೆ ಹೊರಡಬೇಕಿತ್ತು. ನಾವು ತೊಗೊಂಡೋಗೋಣ ಬೆಕ್ಕನ್ನ ಅಂತ ಹೇಳ್ತಾಯಿದ್ದೀನಿ, ಅದಕ್ಕೆ ರಿಯಾಕ್ಷನ್ನು. ಹಿಚ್ಕಾಡ್ತಾ ಇದ್ದೀರ. ನನ್ನ ಹಸ್ಬೆಂಡ್ಗೆ ಈ ಥರ ಪ್ರಾಣಿಗಳನ್ನ ಇಟ್ಕೊಳ್ಳೋದು, ಹಿಚ್ಕೋದು ಎಲ್ಲ ಇಷ್ಟಪಡಲ್ಲ, ಅದಕ್ಕೆ ಬಿಡು ಅಂತ ಹೇಳ್ತಾನೆ ಇದ್ದರು. ನನ್ನ ಮಕ್ಕಳಿಗೆ ಕೂಡ ಹಾಗೆ ಪ್ರಾಣಿಗಳನ್ನ ಕಂಡ್ರೆ ತುಂಬ ಇಷ್ಟ. ನೋಡಿ ಹೆಂಗೆ ಕುಣಿತಾ ಇದ್ದಾಳೆ ನೋಡಿ, ಕೋಪ ಫುಲ್ಲು ಹೇಳ್ತಾ ಇದ್ದಾಳೆ, ಕೊಡು ನಾನು ಹಿಡ್ಕೋತೀನಿ ಅಂದ್ಬಿಟ್ಟು. ನನಗೆ ಅದು ಗೆಬ್ರತ್ತೆ ಅಂತ ನೋಡಿ, ನಾನು ಕಾಲು ಹಿಡ್ಕೊಂಡಿದ್ದೀನಿ ಗೆಬ್ರಿದ್ರೆ ಅಂತ. ನನಗೆ ಗೆಬ್ರಿದ್ರೆ ಏನು ತೊಂದರೆ ಇಲ್ಲ, ಬಟ್ ಅವ್ರಿಗೆ ಗೆಬ್ರಿದ್ರೆ ಬ್ರೆಡ್ ಎಲ್ಲ ತಿನ್ನಕ್ಕೆ ಕೊಟ್ಟಿದ್ದೀನಿ. ತಿನ್ನಲ್ಲ ಅಂದರೆ ಎಲ್ಲ
ಅದ್ರ ಅಮ್ಮ ಕೂಡ ಅಲ್ಲೇ ಇದ್ದಿದ್ದರಿಂದ ನನಗೆ ಸ್ವಲ್ಪ ಭಯ ಬೇರೆ. ನಮ್ಮ ಅಜ್ಜಿ ಅಳ್ತಾ ಇದ್ದಾಳೆ ಕೊಡವ ಅಂತ ಹೇಳ್ತಾ ಇದ್ದಾರೆ ನೋಡಿ. ಮುಚ್ತಾ ಇದ್ದಾರೆ. ಅದು ಫ್ಯಾಷನ್ ಆ ಥರ ಇತ್ತು ಡ್ರೆಸ್ಸು, ಬಟ್ ಒಳ್ಳೆ ಸಣ್ಣ ಇರೋದ್ರಿಂದ ಸ್ವಲ್ಪ ಇದೆ. ನಮ್ಮ ಅಜ್ಜ ಬಿಚ್ಕೊಂಡಿದೆ ಅಂತ ಆ ಥರ ಹಾಕ್ತಾ ಇದ್ದಾರೆ. ಅದಾಗಿದೆ ಫ್ಯಾಷನ್ ಅಂತ ನಾನು ಹೇಳ್ತಾ ಇದ್ದೀನಿ. ಅದಾದೇ ಡಿಸೈನ್ ಅಜ್ಜಿ ನಾನು ಹೇಳ್ತಾ ಇದ್ದೀನಿ. ಹಳ್ಳಿ ವಾತಾವರಣ ಸ್ವಲ್ಪ ಚೆನ್ನಾಗೇ ಇರುತ್ತೆ. ಇಲ್ಲಿ ಸಿಟಿಯಲ್ಲಿ ಇದ್ದವ್ರಿಗೆ ಹಳ್ಳಿ ವಾತಾವರಣ ಸ್ವಲ್ಪ ಇಷ್ಟನೇ ಆಗುತ್ತೆ ಫ್ರೆಂಡ್ಸ್. ನಾವೇನಲ್ಲಿ ಅಡುಗೆ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ರೆ ನಾವು ಅಷ್ಟೆಲ್ಲ ಟೈಮ್ ಇರಲಿಲ್ಲ. ಟೈಮ್ ಸ್ಪೆಂಡ್ ಮಾಡಿ ಮಾಡಿಸ್ಕೊಂಡು ಹೋಗಿ ಅಂಗಡಿಯಲ್ಲಿ ನಮ್ಮ ಅಲ್ಲಿ ಆ್ಯಕ್ಚುಲಿ ನಾವು ಒಳಗಡೆಯಿಂದ ತರಿಸೋದ್ರಿಂದ ಅದು ಸರಿ ನಾನೇ ಹೊಲ್ದಿರೋಂಥ ಬ್ಲೌಸ್ ಫ್ರೆಂಡ್ಸ್. ಇದು ಬರಕ್ಕೆ ಹೋಗ್ತಾ ಇದ್ದಾನೆ. ನನ್ನ ಹಸ್ಬೆಂಡ್ ಮತ್ತು ಅವರು ಪಾಪ ಇನ್ನೊಬ್ರು ಇದ್ದಾರಲ್ಲ, ಎಷ್ಟು ನಾಲೆಜ್ ಇದೆ ಅಂದರೆ ಹೆಸ್ರು ಹೇಳಿದ್ರೆ ಅಥವಾ ಈ ಥರ ಏನು ಹಾಗೆ ಹೀಗೆ ಈ ಥರ ಇಡಬೇಕಿತ್ತು ಆ ಥರ ಇಡಬೇಕಿತ್ತು ಅಂತ ಅದೇ ಹೇಳ್ತಾಯಿದ್ರು. ನಮ್ಮಮ್ಮಗೆ ನಾನು ಅದೇ ಬೈತಾಯಿದ್ದೆ, ಅವಳಿಗೆ ಈ ಹೆಸ್ರು ಇಡಬಾರ್ದಿತ್ತು ಬೇರೆ ಹೆಸ್ರು ಇಡಬೇಕಿತ್ತು ಅಂತ ಅದೇ ಹೇಳ್ತಾಯಿದ್ರು. ಅವಳು ಬೆಕ್ಕ ಮರಿ ಅಳ್ತೈತೆ ತಪ್ಪಿಸ್ಕೋತು. ಬಟ್ ಅದು ಅವ್ರ ಅಮ್ಮ ಇಟ್ಕೊಂಡು ಅಜ್ಜಿ ತಗೊಂಡೋಗಿ ಅಳ್ತಾಯಿದ್ರು ಅಂದ್ಬಿಟ್ಟು ಮತ್ತೆ ಅಲ್ಲಿ ಬಿಟ್ಟಿದ್ರು. ಅವ್ರ ಅಮ್ಮ ಮೇಲ್ಗಡೆ ಫುಲ್ ಕರ್ಕೊಂಡೋಯ್ತು. ಅದು ನೋಡ್ಬಿಟ್ಟು ಇಟ್ಕೊಂಡು ಹೋಗ್ತಾನೆ ಅನ್ನೋದಕ್ಕೆ. ನಮ್ಮಮ್ಮ ಅಳ್ತಾ ಇದ್ಲು ಅಂತ ಹಿಡ್ಕೊಟ್ರು, ಅದು ತಪ್ಪಿಸ್ಕೊಂಡು ಓಡೋಯ್ತು ನೋಡಿ. ಅವ್ರ ಅಮ್ಮ ಹಂಗೆ ಹೇಳ್ಕೊಂಡು ಹೋಗ್ತಾ ಇದೆ ಕಚ್ಕೊಂಡು, ಮೇಲೆ ಎಳ್ಕೊಂಡು ಹೋಯ್ತು ಫ್ರೆಂಡ್ಸ್ ಅದು ಬೆಕ್ಕು. ನಮ್ಮ ಅಜ್ಜಿ ಸರಿ ಬೇಡ ಬಿಡು ಅಲ್ಲಿ ತೊಗೊಂಡೋಗಿ ಆಚೆ ಬಿಟ್ಬಿಡ್ತೀನಿ ಅಂತ ಬುಸ್ ಅಂತ ಇದೆ ಅದು ಬೆಕ್ಕು. ಎಲ್ಲ ಆಚೆ ಹೋಗಿದ್ರಲ್ವ, ಎಲ್ಲ ಹಿಂಗೆ ಇಟ್ಕೊಂಡಿದ್ದಾರೆ ಪಾಪ. ನಾವು ಕೂಡ ಬಂದ್ವಿ ಎಲ್ಲ. ಸರಿ ಅದಾದೆಲ್ಲ ಮಾತಾಡಿಸ್ಕೊಂಡು ಹೊರಟ್ವಿ. ನಮಗೆ ಏನಾದರೂ ಬೇಕಿತ್ತು ಅದನ್ನು ತೊಗೊಂಡ್ವಿ. ಸ್ವಲ್ಪ ತೆಂಗಿನಕಾಯಿ ಮತ್ತು ಎಳ್ಳಿಕಾಯಿನ ಸ್ವಲ್ಪ ಇಸ್ಕೊಂಡ್ವಿ. ನೋಡಿ ನನ್ನ ಮಗ ಅಲ್ಲೇ ಇರು ಅಂತ ಹೇಳ್ತಾಯಿದ್ದೆ, ಹುಡುಗನ ಜೊತೆ ಆಟಾಡ್ಕೊಂಡಿದ್ದ. ಸರಿ ನಾವು ಅಲ್ಲಿಂದ ಹೊರಟ್ವಿ. ಅಜ್ಜಿ ಕೂಡ ನಾನು ಬರ್ತೀನಿ ಅಂತ ಇದ್ದರು. ಸರಿ ಅಜ್ಜಿನೂ ಕರ್ಕೊಂಡು ಅಜ್ಜಿಯ ಮಗಳು ಅಂದರೆ ನಮಗೆ ಆಂಟಿ ಆಗಬೇಕು ಅಲ್ಲಿಗೆ ಹೊರಟ್ವಿ, ಅವ್ರ ಮನೆಗೆ. ಆನ್ ದ ವೇಯಲ್ಲಿ ಇಬ್ಬರು ಮನೆ ಇದೆ. ಹಾಗೆ ಮತ್ತು ಮೊನ್ನೆ ಮದುವೆ ಕೂಡ ಇತ್ತು, ನಾವು ಬರೋಕ್ಕಾಗಿರಲಿಲ್ಲ. ಅದೆಲ್ಲ ಮಾತಾಡಿಕೊಂಡು ನೋಡಿ ನನ್ನ ಮಗ ಕಾರಿ ಬಂದರೆ ಪಟ್ ಅಂತ ನಿದ್ದೆ ಮಾಡ್ತಾನೆ. ಇವಳು ಅಷ್ಟು ನಿದ್ದೆ ಮಾಡಲ್ಲ, ಕಿರಿಕಿರಿ ಮಾಡ್ತಾನೆ ಇರ್ತಾಳೆ ನೋಡಿ. ಮೊಬೈಲ್ ಬೇಕು, ಮೊಬೈಲ್ ಆನ್ ಮಾಡಿದ್ರೆ ಯಾರ ಜೊತೆನೂ ಹೋಗೋದಿಲ್ಲ. ದೇವಸ್ಥಾನ ಗೊತ್ತಲ್ಲ, ಬಟ್ಟೆ ತಗೊಂಡು ಬಟ್ಟೆ ಕೂಡ ಚೇಂಜ್ ಮಾಡೋಷ್ಟು ಇರಲಿಲ್ಲ, ಟೈಮು ಇರಲಿಲ್ಲ. ಅರ್ಜೆಂಟು ಇನ್ನೊಂದು ಕಣ ಹೇಳ್ತಾ ಇದ್ದಲ್ಲ ಇದೆ ಕಣ, ಈ ರೋಡ ಇದೆ ಕಣ, ಬೀಳ್ಸ್ಬಿಟ್ಟು ದೇವಸ್ಥಾನ ನಾನು ವೀಡಿಯೋದಲ್ಲಿ ಮಾತಾಡ್ಕೊಂಡು ಸ್ವಲ್ಪ ಮುಜುಗರ ಅನಿಸುತ್ತೆ. ವೀಡಿಯೋ ಮಾಡಿಕೊಂಡು ವಾಯ್ಸ್ ಓವರ್ ಕೊಡುವಾಗ ಏನು ಅನಿಸಲ್ಲ.
ಅದಾದಮೇಲೆ ಆಂಟಿ ಮನೆಗೆ ಹೋದ್ವಿ. ಅಲ್ಲೇನು ವೀಡಿಯೋ ಕ್ಯಾಪ್ಚರ್ ಮಾಡಲಿಲ್ಲ. ಸ್ವಲ್ಪ ಹೊತ್ತು ಉಳ್ಕೊಂಡ್ವಿ. ನಾವು ಹೋಗ್ಬಿಟ್ಟು ಮಲ್ಕೊಂಡ್ವಿ. ಅಲ್ಲಿ ಪುಲಿಸ್ಲಿ ಅಂದರೆ ಮಂಡಕ್ಕಿ ಒಗ್ಗರಣೆ ಮಾಡಿ ಬೋಂಡ ಮಾಡಿದರು. ಅದನ್ನು ತಿಂದ್ಬಿಟ್ಟು ಇವಾಗ ನಮ್ಮ ಆಂಟಿನೂ ಕರ್ಕೊಂಡು ಅವ್ರ ತೋಟಕ್ಕೆ ಹೋಗ್ತಾಯಿದ್ದೀವಿ. ಫುಲ್ಲು ಸೆಕೆ, ಬಿಸಿಲು ಸ್ಟಾರ್ಟ್ ಆಯ್ತಲ್ವ, ಹಾಗಾಗಿ ತೋಟದ ಹತ್ರನೇ ಬಂತು ಕಾರು. ಸರಿ ಅಲ್ಲಿಗೆ ಹೋಗುತ್ತೆ ಅಂದರು. ಸರಿ ಅಲ್ಲಿಗೆ ಬಂದ್ವಿ. ಅಂದರೆ ತೋಟಕ್ಕೆ ಬಂದಿದ್ದು ಉದ್ದೇಶ ಹಲಸಿನ ಹಣ್ಣು ಅಂದರೆ ನನಗೆ ತುಂಬ ಇಷ್ಟ. ಹಾಗಾಗಿ ಹಲಸಿನ ಹಣ್ಣು ತೊಗೊಂಡೋಗೋಣ ಅಂತಲೇ ಬಂದಿದ್ದು. ನನ್ನ ಹಸ್ಬೆಂಡ್ ಕಡೆ ಏನೋ ಅಷ್ಟು ತೋಟ ಊರಲ್ಲಿ ತೋಟಗಳಿದ್ದಾವೆ, ಬಟ್ ಇವ್ರಿಗೆ ಇಲ್ಲ ಅಷ್ಟೇ ತೋಟ. ಮನೆ ಒಂದಿದೆ. ಹಾಗಾಗಿ ನನಗೆ ತೋಟದ ಅಂದರೆ ತುಂಬಾ ಇಷ್ಟ. ಅಲ್ಲೇ ಅದು ಏನೋ ನೋಡ್ತಾ ಹೋಗ್ತಾ ಇದ್ದೀವಿ. ಅಲ್ಲಿ ನುಗ್ಗೆ ಮರ ಇದೆ ಫ್ರೆಂಡ್ಸ್. ಅದಕ್ಕೆ ನುಗ್ಗೆಕಾಯಿ ಕಿತ್ಕೊಂಡು ಬರೋದಕ್ಕೆ ಆ ಸೈಡ್ ಹೋಗೋದು ಹೆಂಗೆ ಅಂತ ನನ್ನ ಹಸ್ಬೆಂಡ್ ಬೇಲಿ ಆಡ್ತಾರೆ. ನಾನು ಆಡೋಕ್ಕಾಗಲ್ಲ. ಡ್ರೆಸ್ ಹಾಕಿದರೆ ಕೂಡ ಹೋಗ್ಬೋದಿತ್ತು. ಸ್ಯಾರಿ ಹಾಕಿದ್ದಲ್ವ, ಹಾಗಾಗಿ ನನ್ನ ಹಸ್ಬೆಂಡಿಗೆ ಹೇಳ್ತಾ ಇದ್ದೀನಿ, ಅಲ್ಲಿದೆ ನೋಡು ಕಿತ್ಕೊಂಡು ಬಾ ಅಂತೇಳಿ. ನನ್ನ ನುಗ್ಗೆಕಾಯಿ ಅಷ್ಟು ನಾವು ತಂದು ಮಾಡಲ್ಲ, ಫ್ರೆಶ್ ಇತ್ತಲ್ವ, ಹಾಗಾಗಿ ಕಿತ್ಕೊಂಡು ಬಾ ಅಂತೆ. ಹಾಗೆ ಮಾವಿನ ಮರ ಕೂಡ ಇತ್ತು. ಮಾವಿನ ಹಣ್ಣು ಬಿಟ್ಟಿರಲಿಲ್ಲ. ಅಜ್ಜಿ ಮನೇಲಿ ಬಿಟ್ಟಿತ್ತು, ಅಷ್ಟಾಗಿ ಬಿಟ್ಟಿರಲಿಲ್ಲ. ಇನ್ನು 2 ಮರದಲ್ಲಿ 1 ಮರ ಬೇರೆಯವ್ರಿಗೆ ಅಂದರೆ ದುಡ್ಡಿಗೆ ಅಂತೇಳಿ ಕೊಟ್ಬಿಟ್ಟಿರ್ತಾರಲ್ವ, ಅವ್ರದ್ದು ಥರ ಕೀಳಂಗಿಲ್ಲ ಅಂದರು. ನಾವು ಅಲ್ಲಿಗೆ ಹೋಗೋಕ್ಕಷ್ಟು ಟೈಮು ಇರಲಿಲ್ಲ. ಪಾಪ ನನ್ನ ಹಸ್ಬೆಂಡ್ ಕಾರ್ ಓಡಿಸಿ ಫುಲ್ ಟಯರ್ಡೇ ಆಗಿಬಿಟ್ಟಿದ್ರು. ಸರಿ ಆ ನುಗ್ಗೆ ಮರನೂ ಸ್ವಲ್ಪ ಹತ್ಬಿಟ್ಟು ಎಲ್ಲ ಕಿತ್ಕೊಂಡು ಬಂದರು. ಸ್ವಲ್ಪ ನಾನು ಬಂದಮೇಲೆಲ್ಲ ತೋರ್ಸೋಣ ಅಂದ್ಕೊಂಡೆ, ಏನೂ ತೋರ್ಸೋಕ್ಕೆ ಆಗಿಲ್ಲ. ನೋಡೋಣ, ಇಲ್ಲಿಂದ ಬಂದು ತೋರ್ಸೋಕ್ಕಾದರೆ ವ್ಲಾಗಲ್ಲಿ ತೋರಿಸ್ತೀನಿ. ಆಂಟಿ ಮತ್ತು ಅಜ್ಜಿ ಆ ಕಡೆ ಹೋಗಿದ್ದಾರೆ. ಅಲ್ಲಿದೆ ನೋಡಿ ನುಗ್ಗೆ ಮರ ಅಂತ ತೋರಿಸ್ತಾ ಇದ್ದೀನಿ ನಾನು. ನಿಮಗೆ ಎಲ್ಲಿ ಯಾವ ರೀತಿ ಇರೋದು ಇಷ್ಟ? ಹಳ್ಳಿ ವಾತಾವರಣ ಇಷ್ಟನಾ? ನನಗೆ ಚೆನ್ನಾಗಿ ಗಾಳಿ ಅಂತೂ ಬೀಸ್ತಾ ಇತ್ತು. ನಿಮಗೆ ಹಳ್ಳಿ ವಾತಾವರಣ ಇಷ್ಟ ಆಗುತ್ತಾ ಅಥವಾ ಸಿಟಿಲಿ ಇರೋಕ್ಕೆ ಇಷ್ಟನಾ ಅಂತ ಎಲ್ಲ ಕಾಮೆಂಟ್ಸಲ್ಲಿ ತಿಳಿಸಿ. ನೋಡಿ ಬೇಲಿ ಆರಿಸಿದ್ದೀನಿ ನನ್ನ ಮನೆಯವ್ರು. ನನ್ನ ಗಂಡನ ಬೇಲಿ ಆರಿಬಿಟ್ಟು ಹೋದರು. ಇವಾಗ ನುಗ್ಗೆ ಮರ ಕಿತ್ಕೊಂಡು ಬರೋಷ್ಟು ನುಗ್ಗೆಕಾಯಿ ಮತ್ತು ನುಗ್ಗೆ ಸೊಪ್ಪು ಅದೇ ನುಗ್ಗೆ ಸೊಪ್ಪು ಅಷ್ಟಿರಲಿಲ್ಲ. ನೋಡಿ ನಮ್ಮಮ್ಮ ಅದರಲ್ಲಿ ಹಿಂಗೆ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಎಷ್ಟು ಸಲ ಬೀಳ್ತಾಯಿದ್ಲು, ಎಷ್ಟು ಸಲ ಎದ್ಲೋ ಗೊತ್ತಿಲ್ಲ. ಅವಳು ಮನೇಲೂ ಹಾಗೆ ಮಾಡ್ತಾಳೆ. ನೋಡಿ ಎಷ್ಟು ಚೆನ್ನಾಗಿ ಗ್ರೀನರೀಸ್ ಆಗಿದೆ. ಅಂದರೆ ಹೋದ್ಸಲ ಎಲ್ಲ ತರಕಾರಿ ಎಲ್ಲ ಹಾಕಿದ್ರಂತೆ. ನಮ್ಮಮ್ಮ ಬಂದಿದ್ರು, ನನ್ನ ಕೈಲಿ ಬರೋಕ್ಕಾಗಿರಲಿಲ್ಲ. ನಾನೆಲ್ಲ ಅಷ್ಟು ಹಳ್ಳಿ ಕಡೆ ಬರಲ್ಲ. ನಮ್ಮ ಅಜ್ಜಿ ಏನೋ ಹೇಳ್ತಿದ್ರು. ಅಲ್ಲಿ ಹಲಸಿನ ಹಣ್ಣನ್ನು ಕೀಳೋದಕ್ಕೆ ಏಳಕ್ಕೆ ಕರ್ಕೊಂಡು ಬರೋಕ್ಕೆ ಹೋಗಿದ್ರು. ಅಜ್ಜಿಗೆ ಗಂಡು ಮಕ್ಳು ಅಂದರೆ ಇಷ್ಟ ಅಂತೆ. ಹಾಗಾಗಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್